ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೀವು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ನೋಡಿ. ಇದು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾ ಇವೆ. ಕೆಲವರು ಕೇವಲ 10 ಕಾಲೇಜ್ ಹಾಕಬೇಕಂತ ಹೇಳ್ತಾರೆ, ಕೆಲವರು 100 ಕಾಲೇಜ್ ಹಾಕಿ ಅಂತ ಹೇಳ್ತಾರೆ. ಮತ್ತು ಯಾವ ರೀತಿ ಹಾಕಬೇಕು. ಈಗ ಮೊನ್ನೆ ನಾನು ಒಬ್ಬ ವಿದ್ಯಾರ್ಥಿಗೆ ಅವರ ಒಂದು ರ್ಯಾಂಕು 2 ಲಕ್ಷದ ಮೇಲಿದೆ. ಅವರಿಗೆ ಒಂದು ಲಿಸ್ಟನ್ನು ನಾನು ಕಳಿಸಿದ್ದೆ. ಸುಮಾರು ಒಂದು 36 ಕಾಲೇಜುಗಳು ಇರುವಂಥ ಲಿಸ್ಟು. ಅವರು ಏನು ಸರ್ ಇಷ್ಟೇ ಲಿಸ್ಟ್ ಕಳಿಸಿದ್ದಾರೆ, 36 ಕಾಲೇಜ್ ಸಾಕಾ ಅಂತ. ಅವರ ಒಂದು ರ್ಯಾಂಕು 2 ಲಕ್ಷದ ಮೇಲೆ ಇದ್ದಿದ್ದರಿಂದ ನಾನು ಅಷ್ಟು 2,15,000 ಹೀಗೆ ಇದೆ, ಅದಕ್ಕೆ ನಾನು ಅಷ್ಟೊಂದು ಕಾಲೇಜುಗಳನ್ನು ಕಳಿಸಿದ್ದೆ. ಇಲ್ಲವಾದರೆ ನಾನು ಅಷ್ಟು ಕೂಡ ಕಾಲೇಜುಗಳನ್ನು ಕಳಿಸ್ತಾ ಇರಲಿಲ್ಲ ಅವ್ರಿಗೆ ನಾನು ಹೇಳಿದ್ದು, ನೀವು ಒಂದೊಂದು ಕಾಲೇಜಿನಲ್ಲಿ CS, IS, AIML, AIDS ಈ ರೀತಿ CS ರಿಲೇಟೆಡ್ ಕೋರ್ಸ್ಗಳನ್ನು ಹಾಕ್ತಾ ಹೋದರೆ ಒಂದೊಂದು ಕಾಲೇಜುಗಳಲ್ಲಿ ನೀವು ಕೇವಲ 3 ಕೋರ್ಸ್ಗಳನ್ನು ಹಾಕ್ತಾ ಹೋದರೂ ಕೂಡ 36 ಕಾಲೇಜುಗಳಿಗೆ ನೀವು 3 ಕೋರ್ಸ್ಗಳನ್ನು ಹಾಕಿದರೆ 100ರ ಮೇಲೆ ಈ ಲಿಸ್ಟು ಆಗುತ್ತೆ ಅಂತ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಒಂದು ಆಪ್ಷನ್ ಅಂದರೆ ಒಂದು ಕಾಲೇಜು ಮತ್ತು ಒಂದು ಕೋರ್ಸು. ಇಲ್ಲಿ ಪಕ್ಕದಲ್ಲಿ ಒಂದು ಲಿಸ್ಟ್ ಕಾಣ್ತಾ ಇದೆ. ಆ ಲಿಸ್ಟ್ನಲ್ಲಿ ಕೂಡ ನೀವು ನೋಡಬಹುದು. ಇದು ಒಬ್ಬ ವಿದ್ಯಾರ್ಥಿ ನನಗೆ ಮಾಡಿ ಇದು ಸರಿಯಾಗಿದೆಯಾ ನೋಡಿ ಸರ್ ಅಂತ ಕಳಿಸಿದ್ರು. ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಲಿಸ್ಟ್ನಲ್ಲಿ ಏನು ಸರಿ ಇದೆ ಮತ್ತು ಏನು ತಪ್ಪಾಗಿದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಲಿಸ್ಟ್ ಮಾಡ್ಕೊಳ್ಳೋದು ಏಕೆ ಮುಖ್ಯ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಇವರು ವಿದ್ಯಾರ್ಥಿ PES ರಿಂಗ್ ರೋಡ್ ನೋಡಿ, ಅವ್ರಿಗೆ ಗೊತ್ತಾಗುವ ಹಾಗೆ ಅವ್ರು ಮಾಡ್ಕೊಂಡಿದ್ದಾರೆ, ಅಂದರೆ ಅನುಕೂಲ ಆಗಲಿ ಅಂತ. ಈಗ ಈ ಶಾರ್ಟ್ ಫಾರ್ಮ್ ಯಾವ ಕಾಲೇಜ್, PES ಅಂದರೆ ಯಾವುದು, UVCE ಅಂದರೆ ಯಾವುದು, RVCE ಅಂದರೆ ಯಾವುದು ಅಂತ ನಿಮಗೆ ಪದೇ ಪದೇ ಕಾಲೇಜುಗಳನ್ನು ನೋಡಿ ಗೊತ್ತಾಗ್ತದೆ. ಈಗ PES ರಿಂಗ್ ರೋಡ್ ಅಂತ ಮಾಡಿದ್ದಾರೆ. ರಿಂಗ್ ರೋಡ್ ಕ್ಯಾಂಪಸ್ಗೆ CS ಹಾಕ್ಕೊಂಡಿದ್ದಾರೆ. ಫಸ್ಟು ಪಕ್ಕದಲ್ಲಿ ಕಾಲೇಜ್ ಕೋಡ್ ಇದೆ. ಕಾಲೇಜ್ ಕೋಡ್ನಿಂದಲೇ ನಮಗೆ ಅದು ಯಾವ ಕಾಲೇಜು ಅಂತ ಗೊತ್ತಾಗ್ತದೆ. ಅದಕ್ಕೆ ಕಾಲೇಜ್ ಕೋಡು ತುಂಬ ಇಂಪಾರ್ಟೆಂಟು. ಅಂದರೆ ಕಾಲೇಜ್ ಕೋಡ್ ಗೊತ್ತಿರಲಿಲ್ಲ ಅಂದರೆ ನಿಮಗೆ ಮಿಸ್ಟೇಕ್ ಆಗ್ಬೋದು. ಅದಕ್ಕೆ ಕಾಲೇಜ್ ಕೋಡ್ಗಳನ್ನು ನೀವು ಈ ರೀತಿ ಬರೆದಿಟ್ಕೋಬೇಕು. ನೋಡಿ, PES ರಿಂಗ್ ರೋಡ್ನಲ್ಲಿ CS ಹಾಕಿದ್ದಾರೆ, PES ರಿಂಗ್ ರೋಡ್ನಲ್ಲಿ ENC ಹಾಕಿದ್ದಾರೆ, PES ಎಲೆಕ್ಟ್ರಾನಿಕ್ ಕ್ಯಾಂಪಸ್ನಲ್ಲಿ CS ಹಾಕಿದ್ದಾರೆ, ಮತ್ತು PES ಎಲೆಕ್ಟ್ರಾನಿಕ್ ಕ್ಯಾಂಪಸ್ನಲ್ಲಿ ನೋಡಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಮತ್ತೆ CS ಅಂತ ಬರೆದಿದ್ದಾರೆ. ಇಲ್ಲಿ ಮಿಸ್ಟೇಕ್ ಆಗಿದೆ. ಅದಕ್ಕೆ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. UVCE ನೆಕ್ಸ್ಟ್ ನೋಡಿ, UVCಯಲ್ಲಿ CS ಅಂತ ಹಾಕಿದ್ದಾರೆ, ಕೋಡ್ 001 ಇದೆ. UVCಯಲ್ಲಿ IS ಅಂತ ಹಾಕಿದ್ದಾರೆ, UVCಯಲ್ಲಿ ENC ಅಂತ ಹಾಕಿದ್ದಾರೆ. ಈಗ ನೋಡಿ, ಕೆಲವು ಕಾಲೇಜುಗಳಲ್ಲಿ IS ಒಂದು ಏನು ಕೋರ್ಸ್ ಇದೆ ಅದನ್ನು ರಿಮೂವ್ ಮಾಡಿ CS ಬೇರೆ ಬೇರೆ ಕೋರ್ಸನ್ನು ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕು. ನಿಮಗೆ ಆಪ್ಷನ್ ಎಂಟ್ರಿ ಹಾಕುವಾಗ ಅಲ್ಲಿ ಯಾವ ಕೋರ್ಸ್ಗಳು ಕಾಣಿಸ್ತವೆ ಅವನ್ನ ಗಮನವಿಟ್ಟು ನೋಡಿ ನೀವು ಹಾಕಬೇಕಾಗ್ತದೆ. ಇಲ್ಲಿ ನಂತರ BMS ನೋಡಿ, ಏಡೆಡ್ ಮತ್ತು ಅನ್ಏಡೆಡ್ ಇದೆ. ಏಡೆಡ್ನಲ್ಲಿ 003 ಇದೆ, E003 ಕೋಡ್ ಇದ್ದರೆ ಅನ್ಏಡೆಡ್ನಲ್ಲಿ E048 ಕೋಡ್ ಇದೆ. ಎರಡು ಒಂದೇ ಕಾಲೇಜು. ಏಡೆಡ್ನಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರ್ತದೆ, ರ್ಯಾಂಕಿಂಗ್ ತುಂಬ ಕಾಂಪಿಟೇಟಿವ್ ಕಟ್ ಆಫ್ ಇರ್ತದೆ. ಅನ್ಏಡೆಡ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ತದೆ. ಏನೇನಲ್ಲಿ BMS ಅನ್ನೋದು ಫೇಮಸ್ ಕಾಲೇಜು, ಅಲ್ಲಿ ಕಟ್ ಆಫ್ ಮಾತ್ರ ತುಂಬ ಕಾಂಪಿಟೇಟಿವ್ ಆಗಿರ್ತದೆ, ಅದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ENC ಹಾಕಿದ್ದಾರೆ, ಆಮೇಲೆ CS ಹಾಕಿದ್ದಾರೆ ಅನ್ಏಡೆಡ್ನಲ್ಲಿ, BMS ಅನ್ಏಡೆಡ್ನಲ್ಲಿ AIDS ಹಾಕಿದ್ದಾರೆ, BMS ಅನ್ಏಡೆಡ್ನಲ್ಲಿ IS ಹಾಕಿದ್ದಾರೆ, ಮತ್ತು BMS ಅನ್ಏಡೆಡ್ನಲ್ಲಿ ENC ಹಾಕಿದ್ದಾರೆ. ಮತ್ತು ನಂತರ MSRITಯಲ್ಲಿ EC ಹಾಕಿದ್ದಾರೆ. ಇಲ್ಲಿ ನೋಡಿ, ನೆಕ್ಸ್ಟ್ 14th DSEಯಲ್ಲಿ CS, AIML, AIDS, IS ಹಾಕೊಂಡಿದ್ದಾರೆ. ಅದು ರಾಂಗ್ ಆಯಿತು ಇಲ್ಲಿ ಆಪ್ಷನ್. ಯಾಕಂದರೆ ಒಂದು ಕೋರ್ಸು ಮತ್ತು ಒಂದು ಕಾಲೇಜ್ ಮಾತ್ರ ಬರಬೇಕು. ಈಗ ನೋಡಿ, 14th DSE CS ಅಂತ ಬಂದರೆ 15th DSE AIML, 15th ನಂತರದ್ದು DSEಯಲ್ಲಿ AIDS, ಆಮೇಲೆ IS, ಈ ರೀತಿ ಒಂದು ಕೋರ್ಸು ಮತ್ತು ಒಂದು ಕಾಲೇಜ್ ಬರಬೇಕು. ಆ ರೀತಿ ನೀವು ಲಿಸ್ಟ್ಗಳನ್ನು ಮಾಡಬೇಕು. ಕಾಲೇಜ್ ಕೋಡನ್ನು ಮಾತ್ರ ಮರಿಬೇಡಿ. ಕಾಲೇಜ್ ಕೋಡ್ ಸರಿಯಾಗಿ ಹಾಕಿ ಯಾವ ಕಾಲೇಜಿಗೆ ನೀವು ಹಾಕ್ತಾ ಇದ್ದೀರಿ ಅಂತ, ಮತ್ತು ಆ ಕಾಲೇಜಿನಲ್ಲಿ ಆ ಕೋರ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದನ್ನು ಕಟ್ ಆಫ್ ಲಿಸ್ಟಲ್ಲಿ ಇದರಲ್ಲಿ ನೋಡಿದರೆ ನಿಮಗೆ ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ ಅಂತ ಗೊತ್ತಾಗುತ್ತೆ. ಮತ್ತು ಮೊನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಅದರಲ್ಲಿ ಕೂಡ ನಿಮಗೆ ಕೋರ್ಸ್ ಗೊತ್ತಾಗುತ್ತೆ, ಆ ಕೋರ್ಸು ಆ ಕಾಲೇಜಿನಲ್ಲಿ ಇದೆಯೋ ಇಲ್ಲೋ ಅಂತ. ಆ ರೀತಿಯಾಗಿ ನೀವು ನೀಟಾಗಿ ಮಾಡಬೇಕು. ಈಗ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ಮಿಸ್ಟೇಕ್ ಅಂದರೆ ಒಂದೇ ಕಾಲೇಜ್ಗೆ 3-4 ಕೋರ್ಸ್ಗಳನ್ನು ಬರೆದ್ರು. ಈಗ ನೋಡಿ 17 ಆಗಿದ್ದಾವೆ. ಇಲ್ಲಿ ಮತ್ತೆ 15th ಕೂಡ 2 ಕೋರ್ಸ್ ಬರೆದಿದ್ದಾರೆ. ಈ ರೀತಿ ಇದನ್ನು ಮಾಡಿದರೆ ಇದೇ ಒಂದು 20ರ ಮೇಲೆ ಇವರ ಆಪ್ಷನ್ಗಳು ಆಗ್ತವೆ. ಈ ರೀತಿ ಒಂದು ಕಾಲೇಜು ಒಂದು ಕೋರ್ಸು. ಮತ್ತು ಈಗ ಎಷ್ಟು ಕಾಲೇಜ್ ಹಾಕೋದು, 10 ಕಾಲೇಜ್ ಹಾಕೋದು ಅಥವಾ 100 ಕಾಲೇಜ್ ಹಾಕೋದು? ಈಗ ನಾನು ಹೇಳ್ತೀನಿ, ನಿಮ್ಮ ಒಂದು ರ್ಯಾಂಕು 5000 ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ರ್ಯಾಂಕು 5000 ಆಸ್ಪಾಸ್ನಲ್ಲಿ ಇದೆ. ನೀವು ಬೆಂಗಳೂರಿನಲ್ಲಿದ್ದೀರಾ, ನಿಮಗೆ
ಮೈಸೂರಿನ ಕಾಲೇಜುಗಳು ಬೇಡ, ಬೆಂಗಳೂರಲ್ಲೇ ಇದ್ದೀರಾ ಬೆಂಗಳೂರಲ್ಲೇ ಹೋಗ್ತೀರಾ, ಮೈಸೂರು ಕಾಲೇಜ್ ಬೇಡ, ತುಮಕೂರು ಕಾಲೇಜ್ ಬೇಡ, ಹುಬ್ಳಿ ಧಾರವಾಡ ಬೆಳಗಾವಿ ಯಾವ ಕಾಲೇಜುಗಳು ಬೇಡ, ಕೇವಲ ಬೆಂಗಳೂರು ಕಾಲೇಜ್ ಬೇಕು. ಬೆಂಗಳೂರು ಕಾಲೇಜುಗಳು ನಿಮ್ಮ ಒಂದು 5,000 ರ್ಯಾಂಕಿಗೆ 5,000 ರ್ಯಾಂಕಿಗೆ ಎಷ್ಟು ಕಾಲೇಜುಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ? ನೋಡಿ, ಬೆಂಗಳೂರು ಕಾಲೇಜುಗಳನ್ನೇ ಮಾತ್ರ ನೀವು, ಈ JSS ಕಾಲೇಜುಗಳು 1-2-3 ಇದ್ದಾವೆ ತುಂಬ ಕಾಂಪಿಟೇಟಿವ್ ರ್ಯಾಂಕ್ ಇರೋ ಮೈಸೂರಲ್ಲಿ, ಅದನ್ನು ಬಿಟ್ಬಿಡ್ತೀರಿ ನೀವು. ತುಮಕೂರಿನ ಸಿದ್ಧಗಂಗಾ ಹಾಕೋದಿಲ್ಲ. ಮತ್ತು ಈ ಬೆಂಗಳೂರಿನಲ್ಲಿ ಎಷ್ಟು ಕಾಲೇಜುಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ? ನೀವು ಈಗ ಒಂದು 5,000 ಆಸ್ಪಾಸ್ನಲ್ಲಿದ್ದರೆ ಒಂದು 5-6 ಕಾಲೇಜುಗಳು ಸಿಗುತ್ತವೆ ನಿಮ್ಮ ಒಂದು ಕಾಂಪಿಟೇಟಿವ್ ಕಟ್ ಆಫಿಗೆ. ನೀವು ಮೇಲಿನ ಒಂದು RV ಕಾಲೇಜಿಂದ ಹಾಕ್ತಾ ಬಂದ್ರೂ ಕೂಡ ನೀವು ತುಂಬ ಒಂದು 10-12 ಕಾಲೇಜ್ ಹಾಕಿಬಿಟ್ರೆ ತುಂಬ ನೀವು ಕೆಳಗಡೆ ಹೋಗ್ಬಿಡ್ತೀರಾ. ಉದಾಹರಣೆಗೆ ನಾನು ಹೇಳಬೇಕಂತಂದರೆ, ಈಗ ಒಂದು ನೀವು ಎಲ್ಲ ಕಾಲೇಜುಗಳನ್ನು ಒಂದು 12 ಕಾಲೇಜ್ ಲಿಸ್ಟ್ ಮಾಡಿದರೆ ನಿಮ್ಮ ಒಂದು ಲಿಸ್ಟ್ನಲ್ಲಿ 12ನೇ ಕಾಲೇಜು ಲಾಸ್ಟ್ ರೌಂಡ್ ಕಟ್ ಆಫ್ ನೋಡಿದರೆ ಒಂದು 16,000ವರೆಗೆ ಹೋಗ್ಬಿಡುತ್ತೆ. AIML ಅದು ಎಲ್ಲ ನೀವು ಕಟ್ ಆಫ್ ನೋಡ್ಕೊಂಡ್ಬಿಟ್ರೆ ಒಂದು 12ನೇ ಕಾಲೇಜೇ ನಿಮ್ಮ ರ್ಯಾಂಕ್ ಇರೋದು 5,000. ನಿಮ್ಮ ಒಂದು 12ನೇ ಕಾಲೇಜಿನ ರ್ಯಾಂಕ್ ಕಟ್ ಆಫು AIML ಅದೆಲ್ಲ ತೊಗೊಂಡ್ಬಿಟ್ರೆ ಒಂದು 15,000ವರೆಗೆ ಹೋಗ್ಬಿಡ್ತು. ನಿಮ್ಮ ರ್ಯಾಂಕ್ ಇರೋದು 5,000. ಅಂದಮೇಲೆ ನಿಮಗೆ 100 ಕಾಲೇಜುಗಳನ್ನು ಹಾಕೋದು ಏಕೆ? ನಿಮಗೆ 100 ಕಾಲೇಜುಗಳನ್ನು ಹಾಕಲಿಕ್ಕೆ ಬರೋದೇನಿಲ್ಲ. ನೀವು ಸೇಫ್ಟಿ ಪರ್ಪಸ್ ನಾನು ಮ್ಯಾಕ್ಸಿಮಮ್ ಹಾಕ್ತೀನಿ ಅಂತಂದ್ರೂ ಕೂಡ ನೀವು 20 ಕಾಲೇಜುಗಳನ್ನು ಒಂದು 20 ಕಾಲೇಜ್ ಹಾಕಿದರೆ ಇನಫ್. ಅದು ಮತ್ತು ನೀವು ಕೇವಲ ನಾನು CS ಹಾಕ್ತಾ ಇಲ್ಲ, CS ಮತ್ತು ಅಲೈಡ್ ಬ್ರಾಂಚ್ AIML AIDS ಇವೆಲ್ಲ ಹಾಕ್ತಾ ಇದ್ದೀನಿ ಅಂತಂದರೆ ಕೇವಲ ಒಂದು 10 ಕಾಲೇಜ್ ಹಾಕಿದರೂ ಕೂಡ ನಿಮ್ಗೆ ಆರಾಮಾಗಿ ಸೀಟ್ ಸಿಗ್ತದೆ. 10 3ರಿಂದ ನೀವು ಇದನ್ನು ಮಾಡಿದರೆ 30 ಆಪ್ಷನ್ಗಳಾದವು, ನಿಮಗೆ ಆರಾಮಾಗಿ ಸಿಗುತ್ತೆ. ಇದು ಒಂದು ಥರ. ಇನ್ನು ನಿಮ್ಮ ಒಂದು ರ್ಯಾಂಕು 2 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ರ್ಯಾಂಕು 2 ಲಕ್ಷ ಇದೆ, ನೀವು ಮೈಸೂರಲ್ಲೇ ಇದ್ದೀರಾ. ನೀವು ಮೈಸೂರಿನ ಕಾಲೇಜ್ಗೆ ಹೋಗಬೇಕು ಅಂತ ಇದ್ದಾರೆ, ಬೇರೆ ಕಾಲೇಜ್ಗೆ ಹೋಗುವಂಗಿಲ್ಲ. ನಿಮ್ಮ ರ್ಯಾಂಕು 2 ಲಕ್ಷ ಇದೆ. ಆವಾಗ ನಿಮಗೆ ಕಾಲೇಜುಗಳು ಏನು ಸಿಗ್ತವೆ? ಮೈಸೂರಲ್ಲಿ ನಿಮಗೆ 2 ಲಕ್ಷಕ್ಕೆ CS ಹೋಗ್ಬೇಕಂತ ಅಂತ ಇದ್ದೀರಿ ನೀವು. ಅವಾಗ ನಿಮಗೆ ಯಾವ ಕಾಲೇಜುಗಳು ಸಿಗ್ತವೆ? ನಿಮಗೆ ಹೆಚ್ಚು ಕಾಲೇಜುಗಳು ಸಿಗೋದೇನೇ ಇಲ್ಲ. ನಿಮಗೆ ಮೈಸೂರಲ್ಲಿ ಎಲ್ಲ ನೀವು ಒಂದು ಒಂದು ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜು, ಪ್ರೈವೇಟ್ ಕಾಲೇಜು ಎಲ್ಲ ಒಂದು ಕಾಲೇಜುಗಳನ್ನು ಸೇರಿಸಿದ್ರು ಕೂಡ ಒಂದು 17-18 ಕಾಲೇಜುಗಳು ಆಗ್ತವೆ. ಎಲ್ಲ ಯೂನಿವರ್ಸಿಟಿ ಕಾಲೇಜು, ಮೈಸೂರು ಯೂನಿವರ್ಸಿಟಿ ಕಾಲೇಜು ಎಲ್ಲ ತೆಗೆದುಕೊಂಡ್ರು ಕೂಡ ನಿಮಗೆ 17 ಕಾಲೇಜು 17-18 ಕಾಲೇಜುಗಳು ಆಗ್ತವೆ. ಅದಕ್ಕಿಂತ ಹೆಚ್ಚು ಕಾಲೇಜುಗಳು ಮೈಸೂರಿನಲ್ಲಿ ಇಲ್ಲ. ಮತ್ತು ಅವು ಎಲ್ಲ ಕೂಡ ನಿಮ್ಮ ಒಂದು 2 ಲಕ್ಷದ ಮೇಲಿನ ರ್ಯಾಂಕಿಗೆ ಸಿಗೋದಿಲ್ಲ. ಆವಾಗ ನೀವು ರಿಲ್ಯಾಕ್ಸ್ ಆಗಿ ಬೇರೆ ಬ್ರ್ಯಾಂಚ್ ಹಾಕ್ಕೊಂಡ್ರೆ ನಿಮಗೆ ಸಿಗ್ಬೋದು. ಈ ರೀತಿ ಇರ್ತದೆ. ಮತ್ತು ಈಗ ನೀವು ಚೆನ್ನಾಗಿದೆ ನಿಮ್ಮ ರ್ಯಾಂಕು 5,000 ಇದೆ ಅಥವಾ ನಿಮ್ಮ ರ್ಯಾಂಕ್ 10,000 ಇದೆ ಅಂತ ತಿಳ್ಕೊಳ್ಳಿ. ನೀವು ಮೈಸೂರಿನಲ್ಲಿದ್ದರೆ ನಿಮಗೆ ಮೈಸೂರಿನಲ್ಲೇ ನೀವು ಹೋಗಬೇಕು. ನಿಮ್ಮ 10,000 ರ್ಯಾಂಕಿಗೆ ಮೈಸೂರಿನಲ್ಲಿ ಯಾವ ಕಾಲೇಜುಗಳು ಸಿಗ್ತವೆ? ನೀವು ಕಂಪ್ಯೂಟರ್ ಸೈನ್ಸೇ ಹೋಗಬೇಕು. ನಿಮ್ಮ JSSನ ಒಂದು 3 ಕಾಲೇಜುಗಳು ತುಂಬ ಕಾಂಪಿಟೇಟಿವ್ ಕಟ್ ಆಫ್ ಇದ್ದಾವೆ, ಅವು ನಿಮಗೆ ಸಿಗೋದಿಲ್ಲ. NI ಕೂಡ ನಿಮಗೆ ಸಿಗೋದು ಡೌಟು. ನಿಮ್ಮ ನೋಡಿ, ನಾನು 20,000 ಅಂತ ಹೇಳ್ತೀನಿ, 20,000 ರ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಮೈಸೂರಿನ ಕಾಲೇಜುಗಳು ಟಾಪ್ ಕಾಲೇಜಿನಲ್ಲಿ 3-4 ಕಾಲೇಜುಗಳು ನಿಮ್ಗೆ ಸಿಗೋದಿಲ್ಲ. ಹಾಗೆ ನಿಮ್ಮ ರ್ಯಾಂಕಿಗೆ ಸಿಗುವಂಥ ಕಾಲೇಜು ಒಂದೇ ಒಂದು, ನಾನು ಎಲ್ಲ ಹೆಸರು ಹೇಳ್ತಾ ಹೋಗೋದಿಲ್ಲ ಇಲ್ಲಿ, ಒಂದೇ ಒಂದು ಕಾಲೇಜ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ರ್ಯಾಂಕಿಗೆ ಆಸ್ಪಾಸು. ನಿಮ್ಮ ರ್ಯಾಂಕಿಗೆ ಆಸ್ಪಾಸ್ ಬಿಟ್ಟರೆ ಕಾಲೇಜ್ ಇರೋದು ಒಂದು 40,000 ಆಸ್ಪಾಸ್ನಲ್ಲಿರುವಂಥ ಒಂದು ಕಾಲೇಜು, ಇನ್ನೊಂದು ಕಾಲೇಜು ಅಥವಾ ಒಂದು 2-3 ಕಾಲೇಜು 40,000 ಆಸ್ಪಾಸು ಇದ್ದಾವೆ ಕಟ್ ಆಫ್. ಆಮೇಲೆ ನಂತರದಲ್ಲಿ ಒಮ್ಮೆಲೆ ನಿಮ್ದು ಒಂದು ಕಟ್ ಆಫ್ ಇರೋದಂಥ ಕಾಲೇಜುಗಳು 80,000 ಆಸ್ಪಾಸು. ಲಾಸ್ಟ್ ರೌಂಡ್ ಕಟ್ ಆಫ್ ನೋಡಿದರೆ 80,000 ಆಸ್ಪಾಸ್ ಇದ್ದಾವೆ. ಅಂಥ ಕಾಲೇಜುಗಳಿವೆ. ನೀವು ಮೈಸೂರಲ್ಲೇ ಹೋಗ್ಬೇಕಂತೀರ. ಆವಾಗ ನಿಮಗೆ ಒಂದು ಅಗ್ದಿ ರಿಯಲ್ ಒಂದು ನಿಮ್ಮ ರ್ಯಾಂಕಿಗೆ ಸರಿ ಹೊಂದುವಂಥ ಕಾಲೇಜು ಒಂದೇ ಒಂದು ಅಥವಾ 2. ನಿಮ್ಮ 20,000 ರ್ಯಾಂಕ್ ಇದೆ, ನಿಮಗೆ 1 ಅಥವಾ 2 ಕಾಲೇಜುಗಳು ನಿಮ್ಮ ಕಟ್ ಆಫ್ಗೆ ಹೊಂದ್ತವೆ. ಉಳಿದದ್ದು ತುಂಬ ಮೇಲಿದ್ದಾವೆ, ಅವು ನಿಮಗೆ ಸಿಗೋದಿಲ್ಲ. ಉಳಿದದ್ದು ತುಂಬ ಕೆಳಗಡೆ ಇದ್ದಾವೆ, 40,000 ನಂತರ ರ್ಯಾಂಕ್ ಇರುವಂಥ ಕಾಲೇಜುಗಳಿವೆ. ಅಂಥ ಕಾಲೇಜಿಗೆ ಹೋದರೆ ನಿಮಗೆ ನಿಮ್ಮ ರ್ಯಾಂಕಿಗಿಂತ ನೀವು ತುಂಬ ಕೆಳಮಟ್ಟದ ಕಾಲೇಜಿಗೆ ಹೋದಂತೆ ಆಗುತ್ತದೆ. ಈ ರೀತಿ ಒಂದು ಪ್ರಾಬ್ಲಮ್ ಇರುತ್ತೆ. ಮತ್ತು ಇನ್ನೂ ಒಂದು ಏನಂದರೆ, ಈಗ ಬಹಳಷ್ಟು ಕಾಲೇಜುಗಳನ್ನು ಹಾಕ್ಕೊಳ್ಳಿ, 100 ಕಾಲೇಜ್ ಹಾಕಿ ಅಂತ ಹೇಳ್ತಾರೆ. ಆದರೆ ನಿಮಗೆ ನಿಜವಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗ್ತದೆ. ಸರ್ವರ್ ಕಾಡ್ತಾ ಇರ್ತದೆ. ನೀವು ಒಂದು ಹಾಕುವಾಗ ನೀವು ಕಾಲೇಜ್ ಹಾಕ್ತೀರಿ, 1-2 ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ತೀರಿ. ಆಗ ನೀವು ಸೇವ್ ಸಬ್ಮಿಟ್ ಕೊಡ್ತಾ ಹೋಗಬೇಕು. ಅಂದರೆ ಅದು ಪಕ್ಕದಲ್ಲಿ ಒಂದು ಅಪ್ಡೇಟ್ ಒಂದು ಕಾಲಮ್ ಇರುತ್ತಲ್ಲ, ಅಲ್ಲಿ ನೀವು ಹಾಕಿದ್ದು ಬರ್ತಾ ಇದೆ. ಕಾಲೇಜು ಮತ್ತು ಕಾಲೇಜ್ ಕೋಡು, ಕೋರ್ಸ್ ಕೋಡು ಎಲ್ಲ ತೋರಿಸ್ತಾ ಇರ್ತದೆ. ಅದು ನೀವು ನೀಟಾಗಿ ಹಾಕೋಬೇಕು. ನೀವು CS ಮತ್ತು ಅಲೈಡ್ ಬ್ರಾಂಚ್ ಆಗಿದ್ದರೆ ನೀವು ಕಾಲೇಜಿನಲ್ಲಿ ಕರೆಕ್ಟಾಗಿ ನೋಡಿ CS ಮತ್ತು ಅಲೈಡ್ ಬ್ರಾಂಚನ್ನು ನೀವು ನೀಟಾಗಿ ಹಾಕೋಬೇಕು. ನೀವು ಅವಸರವಾಗಿ ನಾನು ಒಂದು 100 ಕಾಲೇಜುಗಳನ್ನು ಹಾಕ್ತೀನಿ, 100 ಆಪ್ಷನ್ ಹಾಕ್ತೀನಿ ಅಂತ ನೀವು ಗಡಿಬಿಡಿಯಾಗಿ ಹಾಕ್ತಾ ಹೋದರೆ, ನೀವು ಏನೋ CS ಹಾಕೋ ಬದಲಿ CE ಅಥವಾ ಏನೋ ಸಿವಿಲ್ ಇಂಜಿನಿಯರಿಂಗ್ ಹಾಕಿಬಿಟ್ರೆ ನಿಮಗೆ ತುಂಬ ಮುಂದೆ ಅದೇ ಅಲಾಟ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ಒಂದು ಸರ್ವರ್ ಸಮಸ್ಯೆ ಇರ್ತದೆ. ನಿಮಗೆ ಸರಿಯಾದ ಒಂದು ನಿಮ್ಮ ರ್ಯಾಂಕಿಗೆ ಹೊಂದುವಂಥ ಕಾಲೇಜನ್ನು ನೀವು ಹಾಕಬೇಕು.
ತುಂಬ ಮೇಲಿನ ಕಾಲೇಜ್ ಹಾಕಿದರೂ ಕೂಡ ಅದು ಸಿಗೋದಿಲ್ಲ. ತುಂಬ ದೂರದ ಕಾಲೇಜನ್ನು ಹಾಕಿದರೆ ಅದು ನಿಮ್ಮ ರ್ಯಾಂಕಿಗಿಂತ ತುಂಬ ಕೆಳಮಟ್ಟದ ಕಾಲೇಜ್ ಆಗಿರುತ್ತದೆ. ಆದ ಕಾರಣ ನಿಮ್ಮ ರ್ಯಾಂಕಿಗೆ ಹೊಂದುವಂಥ ಕಾಲೇಜುಗಳ ಲಿಸ್ಟನ್ನು ನೀವು ಒಂದು ಕಾಲೇಜು ಒಂದು ಕೋರ್ಸು, ಒಂದು ಕಾಲೇಜು ಒಂದು ಕೋರ್ಸು, ಈ ರೀತಿ ನೀವು ಲಿಸ್ಟ್ಗಳನ್ನು ಮಾಡಿದರೆ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಅದನ್ನು ಮಾಡಿ ಹಾಕ್ಬೋದು. 100 ಕಾಲೇಜುಗಳಷ್ಟು ನೀವು ದೊಡ್ಡ ಲಿಸ್ಟ್ ಮಾಡಿದರೆ ನಿಮ್ಮ ರ್ಯಾಂಕಿಗಿಂತ ತುಂಬ ಕೆಳಮಟ್ಟದ ಕಾಲೇಜುಗಳನ್ನು ಹಾಕೋಬೋದು. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ. ನಿಮ್ಮ ರ್ಯಾಂಕ್ ಅತ್ಯಂತ ಕೆಟ್ಟದಾಗಿದ್ದರೆ ತುಂಬ ಮೇಲಿನ ಕಾಲೇಜುಗಳನ್ನು ನೀವು ಹಾಕೊಂಡಿರ್ಬೋದು. ಅದು ನಿಮಗೆ ಏನು ಯೂಸ್ಲೆಸ್ಸು. ಮತ್ತು ನಿಮಗೆ ಇಲ್ಲಿ ಹಾಕುವಾಗ ತುಂಬ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಆಗ್ತದೆ. ನಾನು ಹೇಳೋದನ್ನು ತಿಳ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕಿಗೆ ಸ್ವಲ್ಪ ಮೇಲೆ ಇರುವಂಥವು ಮತ್ತು ಸ್ವಲ್ಪ ಕೆಳಗೆ ಇರುವಂಥವು, ಮತ್ತು ನೀವು ಏನೋ ಒಂದು ಟ್ರಯಲ್ ನೋಡ್ತೀನಿ ಅಂತಂದರೆ ತುಂಬ ಮೇಲೆ ಇರುವಂಥ ಒಂದೆರಡು ಕಾಲೇಜು, ಸೇಫ್ಟಿ ಸಲುವಾಗಿ ತುಂಬ ಕೆಳಗೆ ಇರುವಂಥ ಒಂದೆರಡು ಕಾಲೇಜು. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನೀವು ನೋಡಿಕೊಂಡು ಒಂದು 30 ಆಪ್ಷನ್ಗಳನ್ನು ನೀವು ಸರಿಯಾಗಿ ಹಾಕಿಕೊಂಡ್ರೆ ನಿಮಗೆ ಬೇಕಾದ ಕೋರ್ಸು ಕಾಲೇಜು ಮಿಸ್ಟೇಕ್ ಮಾಡದೆ ಕೋಡ್ಗಳನ್ನು ಸರಿಯಾಗಿ ನೋಡಿ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಹೊರಬಂದರೆ ಅದೇ ಒಂದು ದೊಡ್ಡ ನಿಮ್ಮ ಎಕ್ಸಸೈಸ್ ಆಗುತ್ತೆ. ಯಾಕಂದರೆ ಸರ್ವರ್ ಸಮಸ್ಯೆ ಇರ್ತದೆ. ನೀವು ಒಂದೆರಡು ಕಾಲೇಜು, 1, 2, 3, 4 ಆಪ್ಷನ್, 2 ಆಪ್ಷನ್ ಹಾಕಿದಾಗೂ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ನ ಒತ್ತಾ ಹೋಗಬೇಕು. ಅಂದರೆ ಅದು ನೀವೇನು ಹಾಕಿರ್ತಾರೆ ಅಟ್ಲೀಸ್ಟ್ ಅದು ಸೇವ್ ಆಗಿರುತ್ತೆ. ಒಂದು ವೇಳೆ ಸರ್ವರ್ ಹೋದರೆ ಮತ್ತೊಮ್ಮೆ ನೀವು ಲಾಗಿನ್ ಹಾಕುವಾಗ ಆಲ್ರೆಡಿ ನೀವು ಹಾಕಿದ್ದ ಒಂದು ಆಪ್ಷನ್ಗಳು, ನೀವು ಒಂದು 6 ಆಪ್ಷನ್ಗಳನ್ನು ಹಾಕಿದ್ದೀರಿ, 7ನೇದು ಹಾಕಬೇಕಂತ ಇದ್ದೀರಿ, ಸರ್ವರ್ ಹೋಗ್ಬಿಡ್ತು, ಮತ್ತೆ ಬರಲೇ ಇಲ್ಲ. ಅವಾಗ ನೀವು ನೆಕ್ಸ್ಟ್ ಲಾಗಿನ್ ಆದಾಗ 8ರಿಂದ ನೀವು ಪ್ರಾರಂಭ ಮಾಡ್ಬೋದು. ಅಥವಾ ನಾನು ಮೊದಲೇ ಒಮ್ಮೆ 10, 15 ಹಾಕ್ಕೊಂಡು ಸೇವ್ ಸಬ್ಮಿಟ್ ಕೊಡ್ತೀನಿ ಅಂತಂದರೆ ಸರ್ವರ್ ಹೋಗ್ಬಿಡ್ತಂದರೆ ನಿಮ್ಮ ಯಾವುದೇ ಒಂದು ಅಲ್ಲಿ ನಿಮ್ಮ ಪಟ್ಟಿಯಲ್ಲಿ ಸೇವ್ ಆಗಿರೋದಿಲ್ಲ, ಮತ್ತೆ ಮೊದಲಿಂದ ನೀವು ಹಾಕಬೇಕಾಗತ್ತೆ. ಅದಕ್ಕೆ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ರ್ಯಾಂಕಿಗೆ ಸರಿ ಹೊಂದುವಂಥ ಸ್ವಲ್ಪ ಮೇಲೆ ಇರುವಂತಹ ಮತ್ತು ಸ್ವಲ್ಪ ಕೆಳಗಡೆ ಇರುವಂತಹ ಸರಿಯಾದ ಕಾಲೇಜುಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ನೀವು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ನೋಟ್ಬುಕ್ ತೆಗೆದುಕೊಂಡು ಅದರಲ್ಲಿ ಕಾಲೇಜ್ ಕೋಡು ಮತ್ತು ಆ ಕಾಲೇಜಿನಲ್ಲಿ ನೀವು ಬಯಸುವಂತಹ ಯಾವ್ಯಾವ ಕೋರ್ಸ್ಗಳಿವೆ ಅವನ್ನ ನೋಡಿ ನೀಟಾಗಿ ಬರ್ಕೊಂಡು ಎಷ್ಟು ಆಪ್ಷನ್ಗಳಾಗ್ತವೆ ನೋಡಿ. ಒಂದೊಂದು ಕಾಲೇಜಿನಲ್ಲಿ 3, 4 ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳಿದ್ದರೆ ಅವನ್ನು ಬರೆದುಕೊಳ್ಳಿ. ಒಂದು 10 ಕಾಲೇಜಿನಲ್ಲಿ 3 ಕೋರ್ಸ್ಗಳನ್ನು ನೀವು ಬರೆದರೆ 30 ಆಪ್ಷನ್ಗಳಾಗ್ತವೆ. ನಿಮ್ಮ ಒಂದು ರ್ಯಾಂಕ್ ಸ್ವಲ್ಪ ದೂರ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ ಅಂತಂದರೆ ಒಂದು 50 ಆಪ್ಷನ್ಗಳವರೆಗೆ ನೀವು ಬರೀಬಹುದು. ಆದರೆ ಒಂದು ಅದನ್ನು ಎಕ್ಸಸೈಸ್ ಮಾಡುವಾಗ, ಅದನ್ನು ನಿಜವಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಹಾಕುವಾಗ ಎಷ್ಟು ತೊಂದರೆಗಳಾಗ್ತವೆ. ನಿಮ್ಮಲ್ಲಿ ಒಂದು ನೆಟ್ವರ್ಕ್ ತುಂಬ ಸ್ಪೀಡ್ ಆಗಿರಬೇಕು, ನಿಮ್ಮ ಒಂದು ಲ್ಯಾಪ್ಟಾಪ್ ತುಂಬ ಅದರಲ್ಲಿ ಈ ಒಂದು ವರ್ಷ ಈ ಒಂದು ಸ್ಕ್ಯಾನ್ ಮಾಡೋದಾಗಲಿ, ಮತ್ತು ಹಿಂದಿನ ವರ್ಷಗಳಲ್ಲಿ ದುಡ್ಡನ್ನು ಪೇ ಮಾಡೋದಿರಲಿಲ್ಲ. ಈ ಸರಿ 750 ರೂಪೀಸ್ ಪೇ ಮಾಡಬೇಕಂತ ಹೇಳಿದ್ದಾರೆ. ಆ ಪೇ ಮಾಡುವಾಗಿನ ಸಮಸ್ಯೆ, ಮತ್ತು ಅದನ್ನು ನೀವು ಲಾಗಿನ್ ಆಗುವಾಗ ಅದು ಸ್ಕ್ಯಾನ್ ಆಗಬೇಕು ಸರಿಯಾಗಿ, ನಿಮ್ಮ OTP ಬರಬೇಕು, ಅದನ್ನು ನೀವು ಸರಿಯಾಗಿ ಹಾಕಬೇಕು. ನಂತರದಲ್ಲಿ ನಿಮ್ಮ ಒಂದು ರಿಯಲ್ ಒಂದು ಏನು ಫೇಸ್ ಸ್ಕ್ಯಾನ್ ಆಗಬೇಕು. ಇದೆಲ್ಲ ಯಾವ ರೀತಿ ಆಗುತ್ತದೆ, ಅದು ಎಷ್ಟೋ ಸ್ವಲ್ಪ ಸಮಸ್ಯೆಗೂ ಕಾರಣವಾಗ್ಬೋದು ಅಂತ ನನಗೆ ಅನಿಸಿದೆ. ಯಾಕಂದರೆ ಇಲ್ಲಿಯವರೆಗೆ ನಾವು KEA ಒಂದು ಸರ್ವರ್ ಸಮಸ್ಯೆಯನ್ನು ಸಾಕಷ್ಟು ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಅನುಭವಿಸಿದ್ದಾರೆ. ಈ ವರ್ಷ ಇನ್ನೂ ಹೆಚ್ಚಿನ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಹಾಗೆ ಆಗದೇ ಇರಲಿ ಅಂತ ನಾವು ಒಂದು ಆಶೆಯನ್ನು ಇಟ್ಕೊಂಡು ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಪ್ರಿಪೇರ್ ಮಾಡಿ. ಈಗಾಗಲೇ ನಾನು ಸಾಕಷ್ಟು ವಿದ್ಯಾರ್ಥಿಗಳ ಲಿಸ್ಟನ್ನು ಕೂಡ ಕೊಟ್ಟಿದ್ದೇನೆ. ಲಿಸ್ಟ್ ಬೇಕಾದವರು ಮತ್ತೆ ಈಗ ಒಂದು 2-3 ದಿನದಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಪೇ ಮಾಡಿ ಲಿಸ್ಟನ್ನು ಕೂಡ ತೆಗೆದುಕೋಬೋದು. ಆದರೆ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಕೊಂಡಿರಿ. ನಿಮ್ಮಲ್ಲಿ ಸರಿಯಾಗಿ ಲ್ಯಾಪ್ಟಾಪ್ ಇರಬೇಕು, ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆವಾಗ ಮತ್ತೆ ಇದನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನೀವು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಿದ್ದರೆ ಮಾತ್ರ ನಿಮಗೆ ಈ ಒಂದು ಸರಿಯಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಪ್ಷನ್ ಎಂಟ್ರಿ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಪದೇ ಪದೇ ಕೇಳ್ತಾ ಇರ್ತೀರಾ. ನೀವು ಪ್ರತಿದಿನ ಮುಂಜಾನೆ, ಮಧ್ಯಾಹ್ನ, ರಾತ್ರಿ UGCET 2025 ಅಂತ ಒಂದು ಟೈಪ್ ಮಾಡಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ರೀಸೆಂಟ್ ಏನಾದರೂ ನೋಟಿಫಿಕೇಶನ್ ಬಂದಿದೆಯಾ ಅಂತ ನೋಡಿ, ಅದರಲ್ಲಿ ಎಲ್ಲ ನೋಟಿಫಿಕೇಶನ್ಗಳು ಅವರೇನಾದರೂ ಬಿಟ್ಟಿದ್ರೆ ಬರ್ತಾ ಇರ್ತದೆ. ನೀವು ಯಾರನ್ನು ಕೇಳೋದೇ ಬೇಡ, ನಿಮಗೆ ಗೊತ್ತಾಗುತ್ತೆ. ಆ ರೀತಿ ನೀವು ರೂಢಿಯನ್ನು ಮಾಡಿಕೊಂಡ್ರೆ ದಿನ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಏನೂ ಇಲ್ಲ, UGCET 2025 ಅಂತ ಟೈಪ್ ಮಾಡೋದು, ಏನಾದರೂ ಹೊಸದಾಗಿ ಬಂದಿದೆಯಾ ಅಂತ ನೋಡೋದು. ಇಷ್ಟನ್ನು ನೀವು ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.